ಚಟ್ಪಟ ಚಟ್ನಿ ಪುಡಿ ರೆಡಿ ಆಗ್ಬಿಟ್ಟಿದೆ. ಇದು ಹೇಗ್ ಮಾಡೋದು ಅಂತ ನೀವು ಹೇಳ್ಕೊಡ್ಬೇಕು ಅತ್ತೆ. ಹೌದು, ಇದು ಎಳ್ಳು ಉಳಿದಿತ್ತಲ್ಲ ಸಂಕ್ರಾಂತಿದು, ಅದಕ್ಕೆ ಬೆಲ್ಲ ಬೇರೆ ಮಾಡಿಕೊಂಡು ಅದರಲ್ಲಿರೋದು ಈ ಎಳ್ಳನ್ನು ಒಂದೇ ತೊಗೊಂಡಿದ್ದೀನಿ. ಸದ್ಯ ಹುರ್ಕೋಬೇಕು. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅದು ಸ್ವಲ್ಪ ಹುರ್ಕೊಂಡ್ಮೇಲೆ ಎಳ್ಳು ಹಾಕ್ಕೋಬೇಕು. ಅತ್ತೆ ಮುಂದೆ ನಾನು ಹೇಳ್ತೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಎಳ್ಳನ್ನು ಸಕ್ಕತ್ತಾಗಿ ಹುರ್ಕೋಬೇಕು. ಎಲ್ಲಿ ತನಕ ಅಂದರೆ ಹುರ್ಕೊಂಡಾಗ ನಿಮಗೆ ಘಮ ಚೇಂಜ್ ಆಗೋಗುತ್ತೆ, ಒಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಲ್ಲಿ ಪೌಡರ್. ನಾವು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ನೀವು ನಿಮ್ಮ ಮನೆ ರುಚಿ ತಕ್ಕಂಗೆ ನೀವು ಹಾಕೋಬೋದು. ಅದಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು. ಮಿಕ್ಸಿ ಮಾಡ್ಕೊಂಬಿಟ್ರೆ ಸೂಪರ್ ಚಟ್ಪಟ ಚಟ್ನಿ ಪುಡಿ ರೆಡಿ. ಎಲ್ರಿಗೂ ಹರೇ ಶ್ರೀನಿವಾಸ.